ಸಿಎನ್ ಬೈರೇಗೌಡ ಸಾಥ್ 1000ಕ್ಕೂ ಹೆಚ್ಚು ಪ್ರತಿಭಟನಾಕಾರರಿಗೆ ಉಚಿತ ಊಟದ ವ್ಯವಸ್ಥೆ. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ವ್ಯಾಪ್ತಿಯಲ್ಲಿ ಕೆಐಎಡಿಬಿ ಕಾರ್ಖಾನೆಗಳ ಸ್ಥಾಪನೆಗಾಗಿ ನಡೆಯುತ್ತಿರುವ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ವಿರೋಧಿಸಿ ರೈತರು ಚಿಕ್ಕಬಳ್ಳಾಪುರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಡೆಸುತ್ತಿರತಕ್ಕಂತಹ ಹೋರಾಟಕ್ಕೆ ಮಾನವ ಹಕ್ಕುಗಳ ಸ್ಥಾಪಕ ಅಧ್ಯಕ್ಷ ಸಿಎನ್ ಬೈರೇಗೌಡ ಅವರು ತಮ್ಮ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಈ ಹೋರಾಟದ ಭಾಗವಾಗಿ ಇಂದು ಸುಮಾರು 1000ಕ್ಕೂ ಹೆಚ್ಚು ರೈತರಿಗೆ ಉಚಿತವಾಗಿ ಊಟ ಮತ್ತು ನೀರಿನ ವ್ಯವಸ್ಥೆಯನ್ನು ಕಲ್ಪಿಸುವ ಮೂಲಕ ಅವರು ರೈತ ಪರ ಕಾಳಜಿಯನ್ನು ಮೆರೆದಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಬೈರೇಗೌಡ ಅವರು, ಕಾರ್ಖಾನೆಗಳು ಬರೋದ್ರಿಂದಾಗಿ ರೈತರಿಗೆ ಅನ್ಯಾಯವಾಗ್ತಿದೆ. ಕೇವಲ ಅಲ್ಪ ಪ್ರಮಾಣದ ಪರಿಹಾರ ನೀಡಿ ರೈತರ ಭೂಮಿಯನ್ನು ಕಿತ್ಕೊಳ್ಳೋದು ಸರಿಯಲ್ಲ. ನಾನು ಮೂಲತಃ ರೈತ ಕುಟುಂಬದ ಮಗನಾಗಿರೋದ್ರಿಂದ ಕಷ್ಟದಲ್ಲಿರುವ ನನ್ನ ರೈತ ಬಾಂಧವರಿಗೆ ಅಳಿಲು ಸೇವೆ ಸಲ್ಲಿಸೋದು ನನ್ನ ಕರ್ತವ್ಯ. ಅದಕ್ಕಾಗಿಯೇ ಇಂದು ಇಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ ಅಂತ ತಿಳಿಸಿದ್ರು. ಇನ್ನು ಭೂ ಸ್ವಾಧೀನದ ವಿಚಾರವಾಗಿ ವಿವಿಧ ಸಂಘಟನೆಗಳ ನಡುವೆ ಭಿನ್ನಾಭಿಪ್ರಾಯಗಳಿದ್ದು, ಒಂದು ಗುಂಪು ಭೂಮಿ ಕೊಡಲು ಸಿದ್ಧವಿದ್ರೆ ಮತ್ತೊಂದು ಗುಂಪು ವಿರೋಧಿಸುತ್ತಿದೆ. ಈ ಕುರಿತು ಪ್ರತಿಕ್ರಿಯಿಸಿದ ಅವರು, ಸಂವಿಧಾನದ ಅಡಿಯಲ್ಲಿ ಹೋರಾಟ ಮಾಡುವ ಹಕ್ಕು ಪ್ರತಿಯೊಬ್ಬರಿಗೂ ಇದೆ. ಆದರೆ ಅಂತಿಮವಾಗಿ ರೈತರ ಹಿತವನ್ನು ಕಾಪಾಡುವ ನಿಟ್ಟಿನಲ್ಲಿ ಸರ್ಕಾರ ಸೂಕ್ತ ತೀರ್ಮಾನ ಕೈಗೊಳ್ಳಬೇಕು. ಹೋರಾಟ ಯಾರೇ ಮಾಡಲಿ ನಮ್ಮ ಬೆಂಬಲ ಸದಾ ನ್ಯಾಯದ ಪರವಾಗಿರುತ್ತದೆ ಎಂದರು. ಕಾರ್ಖಾನೆಗಳು ಬರೋದ್ರಿಂದ ಉದ್ಯೋಗಾವಕಾಶಗಳು ಹೆಚ್ಚಾಗಬಹುದು ಅನ್ನೋದು ನಿಜ. ಆದರೆ ಅದು ರೈತರ ಅಸ್ತಿತ್ವಕ್ಕೆ ಧಕ್ಕೆ ತರುವಂತಿರಬಾರದು. ನಾವು ರೈತರನ್ನು ಉಳಿಸಿಕೊಳ್ಳೋದ್ರ ಜೊತೆಗೆ ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದಲೂ ಯೋಚಿಸಬೇಕಿದೆ. ಅಲ್ಲದೆ ಮುಂಬರುವ ದಿನಗಳಲ್ಲಿ ವಿವಿಧ ಜಾತ್ರೆಗಳು ಹಾಗೂ ಸಾಮಾಜಿಕ ಕಾರ್ಯಕ್ರಮಗಳಿಗೂ ಸಹ ವೈಯಕ್ತಿಕವಾಗಿ ನೆರವು ನೀಡೋದಾಗಿ ಅವರು ಭರವಸೆ ಕೊಟ್ಟರು. ಈ ಸಂದರ್ಭದಲ್ಲಿ ಮಾನವ ಹಕ್ಕುಗಳ ಕಮಿಟಿಯ ಗೌರವಾಧ್ಯಕ್ಷ ಕುಂದಲಗುರ್ಕಿ ನಟರಾಜ್, ಅನಿಲ್, ಬಾಬಾಜಾನ್, ವೆಂಕಟೇಶ್, ಮಧು ಹಾಗೂ ಇನ್ನು ಮುಂತಾದವರು ಹಾಜರಿದ್ದರು. ವರದಿ ನಂದಿ ರಾಜೇಶ್, ಶಿಡ್ಲಘಟ್ಟ. ಸ್ನೇಹಿತರೆ, ಏನು ಈ ದಿನ ನಮ್ಮ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ವ್ಯಾಪ್ತಿಯಲ್ಲಿ ಒಳಪಟ್ಟಂತ ಕೆಐಎಡಿಬಿದು ಕಾರ್ಖಾನೆಗಳ ವಿಚಾರವಾಗಿ ಈಗಾಗಲೇ ರೈತರ ಒಂದು ಸಂಘಟನೆಯಿಂದ ನಮಗೂ ಸಹ ಕರೆ ಕೊಟ್ಟಿರ್ತಾರೆ. ನಮ್ಮ ಹೋರಾಟಕ್ಕೆ ತಮ್ಮ ಬೆಂಬಲ ಸಹ ಇರಬೇಕು ಅಂತ. ಹಂಗಾಗಿ ಖಂಡಿತವಾಗಿ ಒಳ್ಳೆ ಕೆಲಸ ಮಾಡ್ತಾ ಇದೀವಿ. ಅಂದ್ರೆ ನಾವೆಲ್ಲ ಕಡೆ ಪ್ರತಿಯೊಬ್ಬರಿಗೂ ಯಾವುದೇ ಇದೇ ತರ ಸಂಘಟನೆ ಹಂದೆ ಯಾರೇ ಆಗ್ಲಿ ಒಂದು ಸೇವೆ ಸಲ್ಲಿಸ್ತಾ ಇದ್ದಾರಂತಂದ್ರೆ ಅಂತವರಿಗೆ ಖಂಡಿತವಾಗಿ ನಮ್ಮ ಬೆಂಬಲ ಇದ್ದೇ ಇರುತ್ತೆ ಅಂತಂದ್ಬಿಟ್ಟು ಇವತ್ತು ಸುಮಾರು 1000 ಜನಕ್ಕೆ ಉಚಿತವಾಗಿ ಊಟ ಹಾಗೂ ನೀರಿನ ವ್ಯವಸ್ಥೆ ಮಾಡ್ತಾ ಇದೀವಿ. ಏನಪ್ಪಾ ಇದ್ರ ಉದ್ದೇಶ ಅಂತಂದ್ರೆ, ಈಗ ಕಾರ್ಖಾನೆಗಳಲ್ಲಿ ಬಂದ್ರೆ ಇಲ್ಲಿ ರೈತರಿಗೆ ಅನ್ಯಾಯ ಆಗುತ್ತೆ. ಯಾವ ರೀತಿನಲ್ಲಿ ಅಂತಂದ್ರೆ, ಈಗೇನೋ 1 ಎಕರೆ ಜಮೀನಿರೋದು ಒಂದಿಷ್ಟು ನಿಗದಿ ರೀತಿಯಲ್ಲಿ ಕೊಟ್ಟು ಹೋರಾಟ ಮಾಡ್ತಾ ಇದ್ದಾರೆ. ಆ ರೈತರ ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ನಮ್ದಿದೆ. ಹೋರಾಟಕ್ಕೆ ಹಮ್ಮಿಕೊಂಡು ನೋಡಿ, ಈಗಾಗ್ಲೇ ಆ ವಿರೋಧ ಪಕ್ಷದ ವಿರೋಧ ಅನ್ನೋ ಸಂಘಟನೆಗಳು ಈಗ ಅವರು ಸಹ ನಮಗೆ ಕರೆ ಕೊಟ್ಟಿದ್ದಾರೆ. ನಿನ್ನೆ ಪ್ರೆಸ್ ಮೀಟ್ಗೂ ಸಹ ನಮಗೂ ಕರೆ ಕೊಟ್ಟಿದ್ದಾರೆ. ಒಂದು ಸಂಘಟನೆಯವರು ಹೇಳ್ತಾ ಇದಾರೆ ನಾವು ಭೂಮಿ ಕೊಡಲ್ಲ ಅಂತ, ಮತ್ತೊಂದು ಸಂಘಟನೆಯವರು ಹೇಳ್ತಾ ಇದಾರೆ ನಾವು ಭೂಮಿ ಕೊಡ್ತಾ ಇದೀವಿ ಅಂತ. ಇದನ್ನ ತೀರ್ಮಾನ ಮಾಡೋಂಥದ್ದು ಸರ್ಕಾರ. ಹೋರಾಟ ಮಾಡೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಗೇನ್ ಸಂವಿಧಾನದಲ್ಲಿ ಹೋರಾಟ ಅಂತ ಕೊಟ್ಟಿದ್ರು, ಅದು ಹೋರಾಟ ಮಾಡೋದಕ್ಕೆ ಪ್ರತಿಯೊಬ್ಬರಿಗೂ ಹಕ್ಕಿದೆ. ಆ ಹಕ್ಕಿನ ಪ್ರಕಾರ ಪ್ರತಿಯೊಬ್ಬರು ಹೋರಾಟ ಮಾಡಬಹುದು. ಆ ಹೋರಾಟ ಮಾಡಾದ್ಮೇಲೆ ಅದನ್ನ ಕೈಗೆತ್ಕೊಂಡು ಕಾರ್ಯರೂಪಕ್ಕೆ ತರಂತದ್ದು ಸರ್ಕಾರ ಆಗಿರ್ತದೆ. ಆ ಸರ್ಕಾರ ಅಥವಾ ಬೇಡ ಅಂತಾನು ಕೊಟ್ರು ಸರಿ, ಅಥವಾ ಬೇಡ ಇಲ್ಲ ಕೊಡಲ್ಲ ಅಂದ್ರೂ ಕೂಡ ಸರಿ, ಏನೇ ಆಗ್ಲಿ ಸಹ ನಮ್ಮ ರೈತರೇ ಇಲ್ಲಿ ಹೋರಾಟ ಮಾಡ್ತಾ ಇರೋದು. ನಾನು ಸಹ ಒಬ್ಬ ಮೂಲ ರೈತ ಕುಟುಂಬ ಮಗನೇ ಆಗಿರೋದ್ರಿಂದ ನಮ್ಮ ರೈತರು ಅದು ಯಾರೇ ಹೋರಾಟ ಮಾಡಿದ್ರು ಸಹ ಅವ್ರಿಗೊಂದು ಅನ್ನ ಕೊಡ್ಬೇಕು ಅನ್ನೋದು ನಮ್ದೊಂದು ಆಸೆ ಇತ್ತು, ಒಬ್ಬ ರೈತನ ಮಗ ಆಗಿ. ಹಂಗಾಗಿ ನಾನು ಅವ್ರಿಗೆ ಅನ್ನ ಕೊಡ್ತಾ ಇದ್ದೀನಿ. ಈಗ ವಿರೋಧ ಸಂಘಟನೆ ಈಗಾಗಲೇ ನನ್ ಕರೆ ಕೊಟ್ಟಿದ್ದಾರೆ. ಅವರು ಸಹ ಕೇಳ್ತಾ ಇದಾರೆ ಏನಣ್ಣ ನಮಗೂ ನೀವು ಸಪೋರ್ಟ್ ಮಾಡ್ಬೇಕು ಅಂತ. ಖಂಡಿತವಾಗಪ್ಪ ನಿಮ್ಗೂ ಸಹ ನಾವು ಅನ್ನ ಕೊಡ್ತೀವಿ, ಇಲ್ಲ ಅಂತ ಕೇಳಲ್ಲ. ನಮ್ಮದು ಯಾರೇ ಹೋರಾಟ ಮಾಡ್ಲಿ, ಯಾವುದೇ ಸಂಘ ಸಂಸ್ಥೆ ಆಗ್ಲಿ, ರೈತರಾಗ್ಲಿ, ಇನ್ನೊಬ್ಬರಾಗ್ಲಿ, ಯಾರೇ ಹೋರಾಟ ಮಾಡಿ ನಮ್ಗೆ ಕರೆ ಕೊಟ್ರೆ ನಾವು ಅನ್ನದಾನ ಒಂದು ಸೇವೆ ಕೊಡಬೇಕಾಗಿತ್ತು. ಮೊದಲಿಂದನೂ ಕೊಟ್ಕೊಂಡ್ ಬರ್ತಾ ಇದೀವಿ. ಹಂಗಾಗಿ ಅವ್ರಿಗೂ ಸಹ ಕೊಡ್ತೀವಿ, ಇವ್ರಿಗೂ ಸಹ ಕೊಡ್ತೀವಿ. ಅದನ್ನ ತೀರ್ಮಾನ ಮಾಡೋದು ಸರ್ಕಾರ. ಏನ್ ಬರೀ ಪ್ರತಿಭಟನೆಗಳು ಮಾತ್ರ ಇಲ್ಲ, ಜಾತ್ರೆ ಅಂತ ಟೈಮಲ್ಲಿ ಏನಾದ್ರು ಕೊಡ್ತೀರಾ ಸರ್? ಇಲ್ಲ ಖಂಡಿತವಾಗಿ ನೋಡಿ, ಜಾತ್ರೆ ಅನ್ನೋ ವಿಚಾರವಾಗಿ ಈಗಾಗಲೇ ನಮ್ಗೆ ಬೇರೆ ಬೇರೆ ಕಡೆಯಿಂದ ಜಾತ್ರೆಗೂ ಸಹ ನನಗೆ ಕರೆಗಳು ಬರ್ತಾ ಇದಾವೆ. ಖಂಡಿತವಾಗಿ ಈಗ ನನಗೇನಾದ್ರೂ ಕರೆ ಬಂದ್ರೆ, ವೈಯಕ್ತಿಕವಾಗಿ ಕರೆಗಳು ಬಂದ್ರೆ ಖಂಡಿತ ನಮ್ ಕೈಲಾದಂತ ಸಹಾಯ ನಾವು ಮಾಡ್ತಾ ಇದೀವಿ. ಈಗ ಇದು ಹೋರಾಟಗಳ ವಿಚಾರ ಬಿಟ್ರೆ ಪ್ರತ್ಯೇಕವಾಗಿ ನಾವು ಹೇಳೋದು ಅಂದ್ರೆ ಕೆಐಎಡಿಬಿ ವಿಚಾರವಾಗಿ ಅತಿ ಹಿಂದುಳಿದ ಒಂದು ನಮ್ಮ ಕ್ಷೇತ್ರ, ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಕೆಐಎಡಿಬಿ ಅವಶ್ಯಕತೆನ ಇಲ್ವಾ? ನನ್ನ ಪ್ರಕಾರವಾಗಿ ಇಲ್ಲಿ ಮೂಲತಃ ನಾವು ರೈತರು ಉಳ್ಕೊಬೇಕಂತಂದ್ರೆ ನಮ್ಗೆ ಕಾರ್ಖಾನೆಗಳ ಅವಶ್ಯಕತೆ ಇಲ್ಲ. ಒಂದು
ಬಟ್ ಇಲ್ಲಿ ಹಿಂದುಳಿದಿರ್ತಕ್ಕಂತ ಒಂದು ತಾಲೂಕಾಗಿರೋದ್ರಿಂದ ವಿದ್ಯಾರ್ಥಿಗಳು ಇಲ್ಲಿ ಇರೋದ್ರಿಂದ ಒಂದು ಕೇಳಬೇಕಂತಂದ್ರೆ ಕಾರ್ಖಾನೆಗೆ ಬರದೇ ಉತ್ತಮ ಅಂತ ನಾವ್ ಹೇಳ್ತೀವಿ. ದಲಿತ ಸಂಘರ್ಷ ಸಮಿತಿಯ ಹೋರಾಟಕ್ಕೆ, ಕರ್ನಾಟಕ ರಕ್ಷಣಾ ವೇದಿಕೆಯ ಹೋರಾಟಕ್ಕೆ, ಮಾನವ ಹಕ್ಕುಗಳ ಹೋರಾಟಕ್ಕೆ, ಎಲ್ಲ ಪ್ರಗತಿಪರ ಸಂಘಟನೆಗಳ ಹೋರಾಟಕ್ಕೆ ಕೆಡಿಬಿ ವಾಪಸ್ ಆಗಲಿ, ವಾಪಸ್ ಆಗಲಿ, ವಾಪಸ್ ಆಗಲಿ, ಕೆಡಿಬಿ ವಾಪಸ್ ಆಗಲಿ, ವಾಪಸ್ ಆಗಲಿ, ವಾಪಸ್ ಆಗಲಿ. ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ರೈತ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಕೆಡಿಬಿ ವಾಪಸ್ ಆಗಲಿ, ವಾಪಸ್ ಆಗಲಿ, ವಾಪಸ್ ಆಗಲಿ. ಕೆಡಿಬಿ ವಾಪಸ್ ಆಗಲಿ, ವಾಪಸ್ ಆಗಲಿ, ವಾಪಸ್ ಆಗಲಿ. ಏತಕ್ಕಾಗಿ ಹೋರಾಟ, ಭೂಮಿಗಾಗಿ ಹೋರಾಟ, ಏತಕ್ಕಾಗಿ ಹೋರಾಟ, ಭೂಮಿಗಾಗಿ ಹೋರಾಟ. ಎಲ್ಲಿಯ ತನಕ ಹೋರಾಟ, ತನಕ ಹೋರಾಟ, ಎಲ್ಲಿಯ ತನಕ ಹೋರಾಟ, ಎಲ್ಲಿಯ ತನಕ ಹೋರಾಟ. ಸರ್ಕಾರವಂತೆ ಸರ್ಕಾರ, ಹೊರತಂದಂತೆ ಸರ್ಕಾರ, ಸರ್ಕಾರವಂತೆ ಸರ್ಕಾರ, ಹೊರತಂದಂತೆ ಸರ್ಕಾರ. ಕಾನೂನಂತೆ ಕಾನೂನು, ಹೊರತಂದಂತೆ ಕಾನೂನು, ಕಾನೂನಂತೆ ಕಾನೂನು, ಹೊರತಂದಂತೆ ಕಾನೂನು. ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ನೋಡ್ರೆ ಇನ್ನೊಂದ್ಸರಿ 2 ಸರಿ ರಕ್ತವನ್ನಾದರೂ ಕೊಟ್ಟು, ರಕ್ತವನ್ನಾದರೂ ಕೊಟ್ಟು ಭೂಮಿಯನ್ನು ಕೊಡುವುದಿಲ್ಲ, ಕೊಡುವುದಿಲ್ಲ, ಕೊಡುವುದಿಲ್ಲ. ಭೂಮಿಯನ್ನು ಕೊಡುವುದಿಲ್ಲ, ಕೊಡುವುದಿಲ್ಲ, ಕೊಡುವುದಿಲ್ಲ. ಭೂಮಿಯನ್ನು ಕೊಡುವುದಿಲ್ಲ. ಭ್ರಷ್ಟ ಕೆಡಿಬಿಗೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಭ್ರಷ್ಟ ಕೆಡಿಬಿಗೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ರೈತ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ನಮ್ಮ ಭೂಮಿ ನಮ್ಮ ಹಕ್ಕು, ನಮ್ಮ ಭೂಮಿ ನಮ್ಮ ಹಕ್ಕು. ಬೇಕೇ ಬೇಕು ಭೂಮಿ, ಬೇಕು ಬೇಕೇ ಬೇಕು ಭೂಮಿ, ಬೇಕು. ಏತಕ್ಕಾಗಿ ಹೋರಾಟ, ಭೂಮಿಗಾಗಿ ಹೋರಾಟ, ಏತಕ್ಕಾಗಿ ಹೋರಾಟ, ಭೂಮಿಗಾಗಿ ಹೋರಾಟ. ಭ್ರಷ್ಟ ಕೆಡಿಬಿಗೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಫಲವತ್ತಾದ ಭೂಮಿಯನ್ನು ಕಸಿ